ಇರದೇ ಇದ್ದಿದ್ರೆ ಊಹಾ ಮಾಡ್ಕೊಳ್ಳೋದು. ಇಂಥವ್ರು ಅದಾರ. ನೀವು ಓದಿರೆ ಮತ್ತು ನಾ ಹಾಕಿದ್ದು ಹೇಳ್ತಾ ಇಲ್ಲ, ನೀವೇ ಅವರು. ಇಂಥ ಪೇಷಂಟ್ ನೀವೇ ಅದೀರಿ ಈಗ, ಗೊತ್ತದ. ಇಲ್ಲದ ಊಹಾ ಮಾಡ್ಕೊತೀರಿ, ಭಾಳ ಕೆಟ್ಟದ್ದು. ಅದಕ್ಕೆ ಹೇಳೋದು ಮನಸ್ಸು ಕಲ್ಪವೃಕ್ಷ. ಮನಸ್ಸಿನಾಗ ತುಂಬಬೇಡ್ರಿ. ನಿಮ್ಮ ಮನಸ್ಸು ಅನ್ನೋದು ಕಸದ ಗುಂಡೆಗ್ಯದ. ನಿಮ್ಮ ಮನಸ್ಸು ಅನ್ನೋದು ಮುನ್ಸಿಪಾಲ್ಟಿ ಗಾರ್ಬೇಜ್ ಆಗ್ಯದ. ಬೇಕಾದ್ದು ಬೇಡಾದ್ದು ಎಲ್ಲ ಹಾಕಿರೋದ್ರಾಗ. ಮನಸ್ಸು ಅನ್ನೋದರ ಏನು? ಮನಸ್ಸು ಅನ್ನೋದರ ಏನು? ಏನು ನೋಡ್ತೀರಿ, ಏನು ಕೇಳ್ತೀರಿ, ಏನು ಓದ್ತೀರಿ, ಏನು ಸಂಗ್ರಹ ಮಾಡಿರಿ, ಅದೇ ಮನಸ್ಸು. ಟೋಟಲ್ ಇಟ್ ಈಸ್ ದ ಬಂಡಲ್ ಆಫ್ ಎಕ್ಸ್ಪೀರಿಯನ್ಸ್. ಏನೇನು ಅನುಭವ ಆಗ್ಯಾವ ಎಲ್ಲ ಮನಸ್ಸೇ. ಏನೇನು ನೋಡ್ತೀರಿ ಅದೆಲ್ಲ ಮನಸ್ಸೇ. ಏನು ಓದ್ತೀರಿ ಅದೆಲ್ಲ ಮನಸ್ಸೇ. ಏನು ಓದ್ತೀರಿ ನೀವು? ಅಲ್ಲಿ ಅತ್ಯಾಚಾರ, ಇಲ್ಲಿ ಮಕ್ಕಳನ್ನ ಕತ್ಕೊಂಡು ಹೋದರು, ಅಲ್ಲಿ ಅಪಘಾತ, ಇಲ್ಲಿ ಮೋಸ. ಪೇಪರ್ ತೆಗೆದ್ರೆ ಬ್ರೇವಾಗಿ ಓದ್ತೀರಿ. ಪೇಪರ್ ತೆಗೆದ್ರೆ ಅದನ್ನೇ ನೋಡ್ತೀರಿ, ಓದ್ತೀರಿ. ಟಿ ವಿ ನೋಡಿದ್ರೆ ಬರೀ ಅವನ್ನ ನೋಡ್ತೀರಿ. ಅಲ್ಲಿ ಅತ್ಯಾಚಾರ, ಕೊಲೆ, ಆಕಿನ ಪೀಸ್ ಮಾಡಿ ಫ್ರಿಜ್ನ ತುಂಬಿದ್ರು. ಇಂಥವೆಲ್ಲ ಕೇಳಿಕೆ ಮನಸ್ಸಿನ ಒಳಗೆ ಹೋಗ್ತಿರ್ತಲ್ಲ, ನಿಮಗೆ ಅದೇ ಆಟ ಆಡ್ತದೆ. ಅದೇ ಆಟ ಆಡಿಸ್ತದೆ. ಇದ್ದಕ್ಕಿದ್ದಂತೆ ನೆನಪು ಬಂದ್ಬಿಡ್ತದೆ. ಇದ್ದಕ್ಕಿದ್ದಂತೆ ಮಕ್ಕಳು ಬಂದಿರೋಣ ಕೆಟ್ಟ ವಿಚಾರ ಬರ್ತಾವೆ. ನನ್ನ ಮಗನ ಯಾಕೆ ಕಿಡ್ನಾಪ್ ಇಡೋರು ಏನೋ ಅಂತಿಕೊಂಡು ಇಂಥವ್ರು ಸತ್ತು ಹೋಗೈತಿ ನಾವು. ಹಿಂಗೈತಿ ಜೀವನ ನಮ್ಮದು. ಆರಾಮದಿರಿ ನೀವು? ಶಾಂತ ಅದಿರಿ. ಆದರೆ ಶಾಂತಿ ಇರೋದು ಬೇಕಾಗಿಲ್ಲ. ಮತ್ತೆ ಹೊಕ್ಕಿರಿ ನರಕಕ್ಕೆ. ಇದು ಸ್ವರ್ಗದ, ಮುಂದೆ ನರಕಕ್ಕೆ ಹೊಕ್ಕಿರಿ ನೀವು. ಏನದ ಅಲ್ಲಿ? ಅದ ಜಗಳ, ಅದ ಜೂಟ, ಅದ ಸಿಟ್ಟು, ಅದ ಸೆಡವು, ಅದ ಕೋಪ, ಅದ ಮೋಸ, ಅದ ವಂಚನೆ, ಅದ ಅಸೂಯೆ. ಅಂಥ ಜಾಗ ಇದು ನೀವು ಇದ್ದದ್ದು ಎಲ್ಲ. ಅದಕ್ಕೆ ನಿಮಗೆ ಎಲ್ಲ ಊರಾನ ಜಡ್ಡೆಲ್ಲ ಬರ್ತಾವೆ ನಿಮಗೆ. ತಲೆನೋವು ಬರ್ತದೆ, ಇದು ಬರ್ತದೆ, BP ಬರ್ತದೆ, ಡಯಾಬಿಟಿಸ್ ಬರ್ತದೆ, ಎಲ್ಲ ಬರ್ತದೆ. ಇಲ್ಲಿ ಏನದ? ಇಲ್ಲ ಊಟ ಮಾಡ್ತೀರಿ, ತಣ್ಣಗೆ ಆರಾಮದಿರಿಪ್ಪ. ಏನು ಟೆನ್ಷನ್ ಇಲ್ಲ. ಅಡುಗೆ ಮಾಡಬೇಕು ಅನ್ನೋ ಟೆನ್ಷನ್ ಇಲ್ಲ. ಏನು ಟೆನ್ಷನ್ ಐತೆ ಹೇಳಿ? ಆರಾಮ್ ಅಡ್ಡಾಡೋದು, ವಾಕ್ ಮಾಡ್ತೀರಿ, ಇದನ್ನು ಮಾಡ್ತೀರಿ, ಟ್ರೀಟ್ಮೆಂಟ್ ತೊಗೊತೀರಿ, ಚಲೋ ಅನಿಸುತ್ತಾ, ಹಿತ ಅನಿಸುತ್ತಾ, ಹೌದಲ್ಲ? ಖುಷಿ ಅದಿರಿ, ಹೌದಾ? ಈಗ ಇಲ್ಲಿಂದ ಅಲ್ಲಿ ಹೋಗ್ತಿರಲ್ಲ, ಶುರು ಆಗತ್ತೆ ನಿಮಗೆ. ಇರಲಿ. ಅದಕ್ಕೆ ಎಷ್ಟು ಹೇಳಬೇಕು? ಮನುಷ್ಯನ ಮಹಿಮಾ ಅದೇನು ಹೇಳಲಾರಿಸ್ತದೆ ಅಷ್ಟದು. ಅದಕ್ಕೆ ಶಾಂತವಾಗಿ ಇಟ್ಕೋರಿ. ಅದು ಹಳ್ಳ ಹಿಡಿಸ್ತದೆ ನಿಮ್ಮನ್ನು, ಹಳ್ಳ ಹಿಡಿಸ್ತದೆ. ನಾ ಪದೇ ಪದೇ ಹೇಳೋದಿಲ್ಲ. ಆಸಾರಾಮ್ ಬಾಪು ದೇವ್ರದ್ದಂಗಿದ್ದರಿ. ಯಾವ್ದು ನೋಡ್ರಿ, ಯಾವ ಕ್ಷುದ್ರ ಮನಸ್ಸು ನೋಡ್ರಿ. ಯಾವುದೋ ಒಂದು ಹೆಣ್ಣಿನ ಕೂಡ ಮನಸ್ಸು ಬಂತು, ಸಿಕ್ಕೊಂಬಿಟ್ಟನ್ರಿ. ದೇವ್ರು ಹೋಗಿ ದೇವಾದ ಒಂದ ಕ್ಷಣದಾಗ. ದೇವ್ರು ಹೋಗಿ ದೇವಾದ ಒಂದ ಕ್ಷಣದಾಗ. ರಾಮ ರಹೀಮ ಸಚ್ಚ ಡೇರ ಅವು ನೋಡಿ ಎಷ್ಟು ರೀ. ಎಂಥದ್ದು ಎಂಥ 10,000 15,000 20,000 ಕೋಟಿ ಗಟ್ಟಲೆ ಆಸ್ತಿ ಐತೆ ಅವನು. ಹೌದಾ? ಸರಿ ಇದು ಮಾಡಿಲ್ಲ. ಅವ್ನು ಫಾಲೋವರ್ಸ್ ಸಿಕ್ಕಾಪಟ್ಟೆ ಬಂದಾರ. ಅವನು ದೇವ್ರಂತ ಒಪ್ಪ್ಯಾರ ಅವನ್ನ. ಇದು ಹೆಂಗೆ ಮಾಡ್ಕೊಂಡ? ಎಷ್ಟು ದೊಡ್ಡ ದೊಡ್ಡ ಸ್ವಾಮಿಗಳು ಏನಾಗ್ಯಾರ? ಒಂದು ಕ್ಷಣ ರೀ, ಒಂದು ಕ್ಷಣ ಮನಸ್ಸಿಗೆ ಸೋತದ್ದಕ್ಕೆ ರೀ ಇದು. ಮನಸ್ಸಿಗೆ ಸೋತಿದ್ದಕ್ಕೆ. ಅಲ್ಲಿ ಸ್ವರ್ಗದಾಗ ಇರ್ತಾರ, ಏಕದಮ್ ಮನಸ್ಸಿಗೆ ಸೋತಿದ್ದಕ್ಕೆ ನರಕಕ್ಕೆ ಬಂದರು. ಇದು ದರ್ಶನ ಪವಿತ್ರಗಳು ನೋಡಿದ್ರಲ್ಲ ಎಂತ ನೋಡ್ರಿ. ಸಿನಿಮಾ ರಂಗನ ಹೊಲಸ್ತದ, ಹೌದಾ? ಇರಲಿ. ಅಂಥವ್ರನ್ನ ಇವ್ರು ದೇವ್ರಂತ ಒಪ್ಕೊಂತಾರ ಮಕ್ಕಳು, ಹೌದಾ? ದೇವ್ರಂತ ಒಪ್ಕೊಂತಾರ. ಅವ್ರೇನು ಚಾರಿತ್ರಹೀನರದಾರ. ಅವರು ಘಂಟಾಘೋಷವಾಗಿ ಹೇಳ್ತೀನಿ, ಚಾರಿತ್ರಹೀನರದಾರ. ಅಂಥವ್ರನ್ನದಂತ ನಿಮ್ಮ ಮನಸ್ಸರ ಎಂಥದ್ದೈತಂತ ಅಂಥವ್ರನ್ನ ದೇವ್ರಂತ ಮಾಡ್ತಿರಲ್ಲ ನೀವು, ಹೌದಾ? ದೇವರ ಆರಾಧನೆ ಮಾಡ್ತೀರಿ. ಎಲ್ಲರೂ ಭಕ್ತರಿದ್ರೆ ಇವು ದರ್ಶನಕ್ಕೆ ಏನಾಗಬೇಕಾಗಿತ್ತು? ಪವಿತ್ರ ಗೌಡನ ಒಂದು ಮಾತು ಕೇಳಿ ಅವ್ನು ಕೊಡೆ ಮಾಡಿದ. ಮತ್ತು ಅವನೇ ಅದು ಇರಲಿ, ಅದು ಕತೆ. ಒಂದು ಕ್ಷಣ
ಒಂದು ದುರ್ಬಲ ಕ್ಷಣ ಮನುಷ್ಯನನ್ನು ಹಿಂಗೆ ಮ್ಯಾಗಿದ್ದ ತಳ ಹೋಗಿತೈತೆ ರೀ. ಆರಾಮಿದ್ನಿಲ್ಲ, ಎಷ್ಟು ಚಂದ ಇದ್ದ, ಜೈಲಿನಾಗ ಕಾಲ ಕಳಕತ್ತಿದ್ದ. ಈಗೇನೋ ಹಿಂಗೆ ಬಿಟ್ರೆ ಪರಮಾತ್ಮ, ಹೌದಾ? ಇರಲಿ. ಆದ್ರೆ ನಾನು ಹೇಳೋದು ಮನಸ್ಸೆಂಬ ಇದಕ್ಕೆ ಹಾಳಾಗ್ತಿಲ್ಲ. ಅದು ಭಾಳ ಎಚ್ಚರ ಇರಬೇಕು. ಎಷ್ಟು ಎಚ್ಚರ ಇದ್ದರೂ ಮತ್ತೆ ಪದಪದಗಳಿರ್ತೈತಿ. ಅದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಇರಲಿ. ಓಕೆ, ಶ್ರೀ ಗುರುದೇವ್. ಒಂದೇ ಒಂದು ಓಂಕಾರ ನೋಡೋಣ.